ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ ಫಿಫ್ತ್ ಸೆಮಿಸ್ಟರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈ ಒಂದು ಸಬ್ಜೆಕ್ಟ್ದಲ್ಲಿ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಕೆಲವೊಂದಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದಲ್ಲಿ ಕೇಳಿರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ಕೂಡ ಸೆಕ್ಷನ್ ಡಿಗೆ ಒಂದು ಕ್ವಶನನ್ನು ಕೇಳಿದಾರಲ್ಲ. ಸೊ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2024-25 ಪ್ರೀವಿಯಸ್ ಇಯರ್ದಲ್ಲಿ ಕೇಳಿರುವಂಥ ಕ್ವಶನ್ ಇದೆ. ಸೊ ಈ ಕ್ವಶನ್ ನೋಡ್ರಿ ಎಷ್ಟು ಮಾರ್ಕ್ಸ್ ಇದೆ, ಇದಕ್ಕೆ 15 ಮಾರ್ಕ್ಸ್ ಇದೆ. ಸೊ ನೀವು ನೋಡ್ಬೋದು ಈ ಕ್ವಶನನ್ನು ಕೇಸ್ ಸ್ಟಡಿ ಕ್ವಶನ್ಸ್ ಅಂತೇಳಿ ಕೇಳಿದ್ದಾರೆ. ಸೊ ಇದು ಕ್ವಶನ್ ನಂಬರ್ 11 ಅಂತಿದೆ. ಓಕೆ, ಸೊ ಈ ಕ್ವಶನನ್ನು ಯಾವ ಥರ ಸಾಲ್ವ್ ಮಾಡಬೇಕು, ಓಕೆ, ಸೊ ಏನೆಲ್ಲ ಪ್ರೊಸೀಜರ್ಸನ್ನು ಫಾಲೋಅಪ್ ಮಾಡಬೇಕು, ಓವರಾಲ್ ಡಿಸ್ಕಷನ್ ಏನಿದೆಯಲ್ಲ, ಸೊ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಓಕೆ, ಸೊ ಇದೇ ಥರ ಕ್ವಶನ್ಸನ್ನು ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಅದು ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದಲ್ಲಿ ಕೇಳಿರುವಂಥ ಕ್ವಶನ್ಸ. ಸೊ ಅದನ್ನು ಕೂಡ ನೀವು ನೋಡಿರಿ. ಸೊ ಇವತ್ತಿನ ಕ್ವಶನ್ ಕೂಡ ನೋಡಿರಿ ಯಾವ ಥರ ಸಾಲ್ವ್ ಮಾಡ್ತೇವೆ. ಸೊ ಓಕೆ, ನೀವು ಕೂಡ ಪ್ರೊಸೀಜರ್ಸನ್ನು ಫಾಲೋಅಪ್ ಮಾಡಿರಿ, ಈಸಿಲಿ ನಿಮಗೂ ಸಾಲ್ವ್ ಮಾಡ್ತೀರಿ, ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಈಗ ಇನ್ನೊಂದು ಏನಂದರೆ ಕ್ವಶನ್ ನಂಬರ್ 11 ಅಂತಿದೆಯಲ್ಲ. ಸೊ ಈ ಕ್ವಶನನ್ನು ನಾನು ನಿಮ್ಗೆ ಈಸಿ ವೇಲೆ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕ್ಕೆ ಪ್ರಯತ್ನ ಮಾಡಿದ್ದೇನೆ. ಓಕೆ, ಸೊ ನೀವು ಜಸ್ಟ್ ಕ್ವಶನ್ ನೋಡ್ರಿ, ಈ ಕ್ಲಾಸನ್ನು ಕೇಳ್ರಿ, ನಿಮಗೆ ಗೊತ್ತಾಗುತ್ತೆ, ನೀವು ಈಸಿಲಿ ಸಾಲ್ವ್ ಮಾಡ್ತೀರಾ. ಓಕೆ, ಸೊ ನೋಡೋಣ ಕ್ವಶನ್. ಅದ್ವೈತ್ ಲಿಮಿಟೆಡ್ ಕಂಪ್ನಿ ಹ್ಯಾಸ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ₹10 lakh ಅಂತಿದೆ. ಓಕೆ, ಸೊ ಅವ್ರದ್ದು ಇಕ್ವಿಟಿ ಶೇರ್ ಕ್ಯಾಪಿಟಲ್ 10 lakh ಇದೆ. ಡಿವೈಡೆಡ್ ಇಂಟು ಶೇರ್ಸ್ ಆಫ್ 100 each, ₹100 each ಅಂತಿದೆ. ನೆಕ್ಸ್ಟ್ ನೋಡ್ರಿ, ದ ಕಂಪ್ನಿ ವಿಶಸ್ ಟು ರೈಸ್ ಫರ್ದರ್ 6 lakh ಫಾರ್ ದ ಎಕ್ಸ್ಪಾನ್ಷನ್ ಆಫ್ ದ ಕಂಪ್ನಿ ಥ್ರೂ ಒನ್ ಆಫ್ ದ ಫಾಲೋವಿಂಗ್ ಸೋರ್ಸಸ್ ಅಂತ ಹೇಳ್ತಾರೆ. ಓಕೆ, ಸೊ ಈಗ ಆಲ್ರೆಡಿ ಅವ್ರದ್ದು ಕ್ಯಾಪಿಟಲ್ 10 lakh ಇದೆ ರೀ. ಸೊ ಅದ್ರ ಜೊತೆಗೆ ಇನ್ನಷ್ಟು ಎಡಿಷ್ನಲ್ ಕ್ಯಾಪಿಟಲ್ ಆಗಿ 6 lakh ಕಲೆಕ್ಟ್ ಮಾಡ್ಕೋರ್ದಾರ ಅಂತ ಹೇಳಿದ್ದಾರೆ. ಓಕೆ, ಕ್ಯಾಪಿಟಲನ್ನು ರೈಸ್ ಮಾಡೋರ್ದಾರ ಅಂತ ಹೇಳಿದ್ದಾರೆ. ಸೊ ಆ ರೀಸನ್ಕಾಗಿ ಅವ್ರು ಏನು ಮಾಡ್ತಾರೆ ಅಂದರೆ, ಸೊ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿರಿ. ಇಲ್ಲಿ ಪ್ಲ್ಯಾನ್ ಎ ಅಂತ ಹೇಳ್ಬೋದು, ಆಲ್ ಇನ್ ಇಕ್ವಿಟಿ ಶೇರ್ಸ್. ಏನು 6 lakh ಎಲ್ಲ ನಾವು ಇಕ್ವಿಟಿ ಶೇರ್ಸನ್ನು ಕಲೆಕ್ಟ್ ಮಾಡ್ಕೋಬೇಕು. ಅಥವಾ ಬಿ ಅಂತ ಕೊಟ್ಟಿದ್ದಾರೆ ನೋಡಿರಿ, ₹3 lakh ಇನ್ ಇಕ್ವಿಟಿ ಶೇರ್ಸ್, 3 lakh ಇಕ್ವಿಟಿ ಶೇರ್ಸ್ ಕಲೆಕ್ಟ್ ಮಾಡಿ, ಇನ್ನು 3 lakh ಇನ್ ಡಿಬೆಂಚರ್ಸ್ ಕ್ಯಾರಿಂಗ್ 10% ಇಂಟ್ರೆಸ್ಟ್. ಓಕೆ, ಸೊ ಇನ್ನು 3 lakh ಡಿಬೆಂಚರ್ಸನ್ನು ಹಿಂಗೆ ಮಿಕ್ಸಪ್ ಮಾಡೋಣ ಅಂತೇಳಿ ಸೆಕೆಂಡ್ ಪ್ಲ್ಯಾನ್ ಇದೆ. ನೆಕ್ಸ್ಟ್ ಥರ್ಡ್ ಒನ್ ಪ್ಲ್ಯಾನ್ ನೋಡಿರಿ, ಆಲ್ ಇನ್ ಡಿಬೆಂಚರ್ಸ್ ಕ್ಯಾರಿಂಗ್ 10% ಇಂಟ್ರೆಸ್ಟ್. ಸೊ ಎಲ್ಲ ಡಿಬೆಂಚರ್ಸನ್ನು ತೆಗೆದುಕೊಂಡ್ರೆ ಸೊ ಎಲ್ಲ ನಮ್ಮ ಕ್ಯಾಪಿಟಲ್ದಾಗ ಡಿಬೆಂಚರ್ಸ್ ಇರಲಿ ಅಂತೇಳಿ ಪ್ಲ್ಯಾನ್ ಸಿ ಆಗಿದೆ. ನೆಕ್ಸ್ಟ್ ಪ್ಲ್ಯಾನ್ ಡಿ ಏನಿದೆ ನೋಡ್ರಿ. ಸೊ ಅವ್ರು ಏನು ಮಾಡ್ತಾರೆ, ಸೊ ಈಗ 2 lakh ಇನ್ ಇಕ್ವಿಟಿ ಶೇರ್ಸನ್ನು 2 lakh ಕಲೆಕ್ಟ್ ಮಾಡ್ಕೊಂಡು, ಆ್ಯಂಡ್ ₹4 lakh ಇನ್ 8% ಪ್ರಿಫರೆನ್ಸ್ ಶೇರ್ಸ್, 4 lakh 8% ಪ್ರಿಫರೆನ್ಸ್ ಶೇರ್ಸ್ ಅಂತ ಕಲೆಕ್ಟ್ ಮಾಡ್ಕೊಂಡು ಅಂತೇಳಿ ಈ ಒಂದು ಡಿಸಿಷನ್ ಸೊ ಅವರು ತೊಗೋಬೇಕಂತ ಮಾಡಿದಾರೋ ಅಂತ ಹೇಳ್ತಾರೆ. ಓಕೆ, ಸೊ ನಿಮ್ಗೆ ಪ್ರಾಬ್ಲಮ್ ಏನು ಕೇಳಿದ್ದಾರೆ ಅಂದರೆ, ದ ಕಂಪ್ನಿ ಈಸ್ ಎಕ್ಸ್ಪೆಕ್ಟಿಂಗ್ EBIT ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್. ಸೊ ಇದಕ್ಕೆ 3 lakh ಅಂತ ಇದೆ. ನೆಕ್ಸ್ಟ್ ಒಂದು ನೋಡ್ರಿ, ದ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಈಸ್ 50%. ಸೊ 50% ಡೆಟರ್ಮೈನ್. ಓಕೆ, ನಿಮ್ಗೆ ಕ್ಯಾಲ್ಕುಲೇಟ್ ಮಾಡಂತ ಹೇಳಿದರೆ ಏನೇನು ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿ, EPS ಇನ್ ಈಚ್ ಪ್ಲ್ಯಾನ್, ಪ್ರತಿಯೊಂದು ಪ್ಲ್ಯಾನ್ದಾಗ EPS ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎದಕ್ಕೆ EPS ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿ, ಇಲ್ಲಿ ಸೆಕೆಂಡ್ ಕ್ವಶನ್ ಇನ್ನೊಂದು ಕೊಟ್ಟಿದ್ದಾರೆ ನೋಡ್ರಿ, ಸಜೆಸ್ಟ್ ದ ಬೆಸ್ಟ್ ಪ್ಲ್ಯಾನ್. ಸೊ ನೀವು ಈ 4 ಪ್ಲ್ಯಾನ್ ಏನಿದೆಯಲ್ಲ, ಸೊ ಎದಿಂದ ಡಿ ವರೆಗೆ, ಸೊ ಈ 4 ಪ್ಲ್ಯಾನ್ದಲ್ಲಿ ಸೊ ಅವ್ರಿಗೆ ನೀವು ಸಜೆಷನ್ ಮಾಡಬೇಕು ಯಾವುದು ಬೆಸ್ಟ್ ಪ್ಲ್ಯಾನ್ ಅನ್ನೋದು. ಈ ಥರ ಕ್ವಶನನ್ನು ಕೇಳಿದ್ದಾರೆ. ಸೊ ಇದನ್ನ ಈ ಥರ ಅನಾಲಿಸಿಸ್ ಮಾಡಬೇಕು ಕ್ವಶನನ್ನು. ಸೊ ಒಬ್ಬೊಬ್ರು ಬೇರೆ ವೇನು ಸಾಲ್ವ್ ಮಾಡ್ತಿರ್ತಾರೆ ಪ್ರಾಬ್ಲಮನ್ನು, ಬಟ್ ಇದು ವೇ ಕೂಡ ನಾ ಈಗೇನು ಸಾಲ್ವ್ ಮಾಡತ್ತಲ್ಲ ನಿಮಗೆ ಸಿಂಪಲ್ಲಾಗಿ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ಲತ್ತೇಳಿ ಈ ವೇಲೆ ನಾನು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾಯಿದ್ದೀನಿ. ಓಕೆ, ನೀವು ನೋಡ್ರಿ ಗೊತ್ತಾಗುತ್ತೆ ನಿಮ್ಗೆ ಪ್ರಾಬ್ಲಮನ್ನು ನೋಡಿದಾಗ. ಈ ಕ್ಲಾಸ್ ನೋಡ್ರಿ, ಜಸ್ಟ್ ಮುಗೀತಂದರೆ ಈ ಕ್ಲಾಸ್ ನೀವು ಕೇಳಿದ್ರೆ ಈಸಿಲಿ ನೀವು ಸಾಲ್ವ್ ಮಾಡ್ತೀರ. ಓಕೆ, ಸೊ ಈಗ ಸೊಲ್ಯೂಷನ್ ಅಂತ ಮೆನ್ಷನ್ ಮಾಡಿರಿ ಅಥವಾ ಆನ್ಸರ್ ಅಂತ ಮೆನ್ಷನ್ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡೋಣ ಈಗ ಯಾವ ಥರ. ಫಸ್ಟಿಗೆ ಇಲ್ಲಿ ಅಬ್ಸರ್ವ್ ಮಾಡಿದಾರಲ್ಲ, ಸೊ ಈ ಪಾಯಿಂಟ್ಸ್ ಎಲ್ಲ. ಸೊ ಇವಾಗ ನೋಡ್ರಿ, ಸೊ ಇವಾಗ ಇಲ್ಲಿ ಆ್ಯಕ್ಚುಲಾಗಿ ಕ್ಯಾಪಿಟಲ್ ಅಂದ್ರೆ ನಾವು ಎಷ್ಟು ಕನ್ಸಿಡರ್ ಮಾಡ್ಬೇಕ್ರಿ, 10 lakh ಪ್ಲಸ್ 6 lakh ಅಂತೇಳಿ ಕನ್ಸಿಡರ್ ಮಾಡಬೇಕು. ಇದನ್ನು ನಾನು ನಂತರ ಹೇಳುತ್ತೇನೆ ನಿಮ್ಗೆ. ಸೊ ಈಗ ಫಸ್ಟಿಗೆ 6 lakh ಏನಿದೆಯಲ್ಲ ಅವರ ಎಕ್ಸ್ಪಾನ್ಷನ್ ಬಿಸ್ನೆಸ್ದ ಕ್ಯಾಪಿಟಲ್ ಎಕ್ಸ್ಪಾನ್ಷನ್ ಮಾಡೋ ಸಂಬಂಧ 6 lakh ಕಲೆಕ್ಟ್ ಮಾಡ್ಕೊರೋದಾರ ಅವರ.
ಸೊ ಇಲ್ಲಿ ಫಸ್ಟ್ನೇ ಪ್ಲ್ಯಾನ್ದಾಗ ಏನಿದೆ ಇಕ್ವಿಟಿ ಶೇರ್ಸ್ ಅಂತಿದೆ. ಸೊ ನೀವು ಫಸ್ಟ್ ಏನು ಮಾಡಿರಿ, ನೋಟ್ ನಂಬರ್ 1 ಅಂತ ಕೊಡ್ರಿ. ಸೊ ನೋಟ್ ನಂಬರ್ 1 ಕೊಟ್ಟಾಗ ಇಂಟ್ರೆಸ್ಟ್ ಆನ್ ಡಿಬೆಂಚರ್. ಓಕೆ, ಸೊ ಇದನ್ನ ಫಸ್ಟ್ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊರಿ. ಸೊ ಯೂಶ್ವಲಿ ನಿಮಗೆಲ್ಲರಿಗೂ ಗೊತ್ತಿದೆ ಇಂಟ್ರೆಸ್ಟ್ ಯಾರಿಗೆ ಕೊಡ್ತಾರೆ, ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಕೊಡೋದಿಲ್ರಿ. ಸೊ ಯಾರಿಗೆ ಕೊಡ್ತಾರೆ, ಡಿಬೆಂಚರ್ ಹೋಲ್ಡರ್ಸ್ ಏನಿರ್ತಲ್ಲ ಸೊ ಅವ್ರಿಗೆ ಇಂಟ್ರೆಸ್ಟನ್ನು ಪೇ ಮಾಡ್ತಿರ್ತಾರೆ. ಓಕೆ, ಸೊ ಇಲ್ಲಿ ಪ್ಲ್ಯಾನ್ ಬಿದಾಗ 3 ಲ್ಯಾಕ್ ಡಿಬೆಂಚರ್ಸನ್ನು ತೆಗೆದುಕೊಳ್ಳೋಣ ಅಂತೇಳಿ ವಿಚಾರ ಮಾಡಿದ್ದಾರೆ ಅವರ. ನೀವು ನೋಡ್ಬೋದು ಅವ್ರು ಹೇಳಿದ್ದಾರೆ ಇಲ್ಲಿ. ಸೊ 3 ಲ್ಯಾಕ್ ಇನ್ ಡಿಬೆಂಚರ್ ಕ್ಯಾರಿಂಗ್ 10% ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಮತ್ತೆ ಡಿಬೆಂಚರ್ಸ್ ಎಲ್ಲಿದೆ ನೋಡ್ರಿ. ಇಂಟ್ರೆಸ್ಟ್ ಯೂಶ್ವಲಿ ಯಾರ್ಯಾರು ಕೊಡ್ತಾರೆ, ಡಿಬೆಂಚರ್ ಹೋಲ್ಡರ್ಸ್ಗೆ ಇಂಟ್ರೆಸ್ಟ್ನ ಪೇ ಮಾಡ್ತಿರ್ತಾರೆ. ಓಕೆ, ಸೊ ಅವ್ರ ಕ್ಯಾಪಿಟಲ್ ಏನಾದರೂ ತೆಗೆದುಕೊಂಡ್ರೆ ಅಂದರೆ ಸೊ ಅವ್ರಿಗೆ ಇಂಟ್ರೆಸ್ಟನ್ನು ಪೇ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಪ್ಲ್ಯಾನ್ ಸಿದಾಗೂ ಇದೆ. ಪ್ಲ್ಯಾನ್ ಡಿದಾಗ ರೀ ಪ್ರಿಫರೆನ್ಸ್ ಶೇರ್ಸ್ ಇದೆ. ಪ್ರಿಫರೆನ್ಸ್ ಶೇರ್ಸ್ಗೆ ಇಂಟ್ರೆಸ್ಟ್ನ ಪೇ ಮಾಡೋದು. ಓಕೆ, ಸೊ ಈಗ 3 ಲ್ಯಾಕ್ ಮೇಲೆ 10% ಡಿಬೆಂಚರ್ ಕ್ಯಾಲ್ಕುಲೇಟ್ ಮಾಡ್ಕೊರಿ. ಓಕೆ, ಸೊ ಈಗ ಪ್ಲ್ಯಾನ್ ಬಿ 3 ಲ್ಯಾಕ್ ಇಂಟು 10 ಡಿವೈಡೆಡ್ ಬೈ 100 ಮಾಡಿದಾಗ 30,000 ಬರುತ್ತೆ. ಓಕೆ, ಸೊ ಪ್ಲ್ಯಾನ್ ಬಿದಾಗ ಇದೆಲ್ಲೂ ನೋಡ್ಬೇಕು ರೀ. ಸೊ ಯಾವ ಪ್ಲ್ಯಾನ್ ಆಗಿದೆಯಲ್ಲ ಅದೇ ಪ್ಲ್ಯಾನ ಮೆನ್ಷನ್ ಮಾಡ್ಬೇಕು. ನೆಕ್ಸ್ಟ್ ಪ್ಲ್ಯಾನ್ ಯಾವ್ದು ರೀ, ಪ್ಲ್ಯಾನ್ ಸಿ ಇದ್ದಾಗ ಆಲ್ ಇನ್ ಡಿಬೆಂಚರ್ಸ್ ಕ್ಯಾರಿಂಗ್ ಎಷ್ಟು ರೀ 10% ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ಆಲ್ ಇನ್ ಡಿಬೆಂಚರ್ಸ್ ಕ್ಯಾರಿಂಗ್ ಅಂತ ಹೇಳಿದ್ದಾರೆ. ಇಲ್ಲಿ ಅಮೌಂಟ ಕೊಟ್ಟಿಲ್ಲ. ಇಲ್ಲಿ ಆದರೆ 3 ಲ್ಯಾಕ್ ಕೊಟ್ಟರು ಈಸಿಲಿ ನೀವು ತೆಗೆದುಕೊಂಡ್ರಿ. ಬಟ್ ಇಲ್ಲಿ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ಅವ್ರು ಎಷ್ಟು ಅಮೌಂಟ್ ಕಲೆಕ್ಟ್ ಕ್ಯಾಪಿಟಲ್ ರೈಸ್ ಮಾಡೋರ್ದಾರೆ 6 ಲ್ಯಾಕ್ ರೈಸ್ ಮಾಡೋರ್ದಾರಿಲ್ಲ. ಸೊ ಅದೇ 6 ಲ್ಯಾಕ್ ಅಂದ್ರೆ ಆಲ್ ಇನ್ ಡಿಬೆಂಚರ್ಸ್. ಇವು ಎಲ್ಲ ಏನು ಕನ್ಸಿಡರ್ ಮಾಡ್ತಾರತ್ತವ್ರ ಡಿಬೆಂಚರ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತು ಅಂತ ಹೇಳಿದ್ದಾರೆ. ಅಂದರೆ ನೀವು ಏನು ಮಾಡಬೇಕು, ಪ್ಲ್ಯಾನ್ ಸಿ ಇದ್ದಾಗ 6 ಲ್ಯಾಕ್ ಇಂಟು 10 ಡಿವೈಡೆಡ್ ಬೈ 100 ಮಾಡ್ಕೊರಿ. ಅದು ಅಮೌಂಟ್ ಎಷ್ಟು ಬರುತ್ತೆ, 60,000 ಬರುತ್ತೆ. ಓಕೆ, ಸೊ ಅಂದರೆ ಇಲ್ಲಿ ಯಾವ ಥರ ನಿಮ್ಗೆ ಕ್ವಶನ್ ಕೊಡ್ತಾರಲ್ಲ ಸೊ ಅದೇ ಥರ ನೀವು ಆನ್ಸರನ್ನು ಸಾಲ್ವ್ ಮಾಡಬೇಕು. ಓಕೆ, ಸೊ ಇಲ್ಲಿ ಆಲ್ ಇನ್ ಡಿಬೆಂಚರ್ಸ್ ಅಂದರೆ ಎಲ್ಲ 6 ಲ್ಯಾಕು ಡಿಬೆಂಚರ್ ಕನ್ಸಿಡರ್ ಮಾಡ್ಕೊರಿ. ಇಲ್ಲಿ 10% ಇಂಟ್ರೆಸ್ಟ್ ಅದು ಕೊಟ್ಟಿದ್ದಾರೆ. ಓಕೆ, ಸೊ ಒಂದೊಂದು ಸಲ ಹಿಂಗೆ ಕೊಟ್ಟಿರ್ತಾರೆ, 3 ಲ್ಯಾಕ್ ಅದು ಕೊಟ್ಟಿರ್ತಾರೆ, ನೀವು ನೋಡ್ಬೋದು. ಓಕೆ, ಸೊ ಇದಾದ ನಂತರ ನೋಟ್ 2 ವರ್ಕಿಂಗ್ ನೋಟ್ದಾಗ ಒಂದೇದ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಸಾಲ್ವ್ ಮಾಡಿರಿ. ಸೆಕೆಂಡ್ ಒನ್ ನೋಟ್ 2. ಓಕೆ, ಸೊ ನೋಟ್ 2ದಾಗ ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್. ಸೊ ಡಿವಿಡೆಂಡ ಯೂಶ್ವಲಿ ಯಾರಿಗೆ ಕೊಡತ್ತಿರ್ತಾರೆ, ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ಗೆ ಫಸ್ಟ್ ಡಿವಿಡೆಂಡನ್ನು ಪೇ ಮಾಡ್ತಾರೆ, ನಂತರ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡ್ತಾರೆ. ಬಟ್ ಇಕ್ವಿಟಿ ಶೇರ್ಸನ್ನು ಕ್ಯಾಲ್ಕುಲೇಟ್ ಮಾಡಬಾರ್ದು. ಇಲ್ಲಿ ಅವರಿಗೆ ಡಿವಿಡೆಂಡ ಕ್ಯಾಲ್ಕುಲೇಟ್ ಮಾಡಬಾರ್ದು. ಸೊ ನಾವು ಯಾರಿಗೆ ಡಿವಿಡೆಂಡ್ ಫಸ್ಟ್ ಪ್ರಿಫರೆನ್ಸ್ ಅಂತೇಳಿ ಅವ್ರು ಹೇಳ್ತಾರೆ ನೋಡ್ರಿ. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಿರ್ತಾರೆ ಯಾವಾಗಲೂ. ಓಕೆ, ಸೊ ಈಗ ಫಸ್ಟ್ನೇದಾಗ ನೋಡ್ರಿ, ಫಸ್ಟ್ನೇ ಪ್ಲ್ಯಾನ್ದಾಗ ಪ್ರಿಫರೆನ್ಸ್ ಶೇರ್ಸ್ ಇಲ್ರಿ. ಸೆಕೆಂಡ್ ಒನ್ ಪ್ಲ್ಯಾನ್ದಾಗ ಪ್ರಿಫರೆನ್ಸ್ ಶೇರ್ಸ್ ಐತೆ ನೋಡ್ರಿ. ಇಲ್ಲಿ ಇಕ್ವಿಟಿ ಶೇರ್ಸ್ ಐತ್ರಿ, ಇಲ್ಲಿ ಡಿಬೆಂಚರ್ಸ್ ಐತಿ. ಓಕೆ, ಪ್ರಿಫರೆನ್ಸ್ ಶೇರ್ಸ್ ಇಲ್ಲ. ಥರ್ಡ್ ಒನ್ ಪ್ಲ್ಯಾನ್ದಾಗೂ ಪ್ರಿಫರೆನ್ಸ್ ಶೇರ್ಸ್ ಇಲ್ರಿ. ಫೋರ್ತ್ ಒನ್ ಪ್ಲ್ಯಾನ್ 2 ಲ್ಯಾಕ್ ಇನ್ ಇಕ್ವಿಟಿ ಶೇರ್ಸ್. ಓಕೆ, ಸೊ ನೆಕ್ಸ್ಟ್ ಆ್ಯಂಡ್ ರುಪೀಸ್ 4 ಲ್ಯಾಕ್ ಇನ್ ಪ್ರಿಫರೆನ್ಸ್ ಶೇರ್ಸ್, 8% ಪ್ರಿಫರೆನ್ಸ್ ಶೇರ್ಸ್. ಓಕೆ, ಸೊ ಪ್ರಿಫರೆನ್ಸ್ ಶೇರ್ಸ್ 8% ಅಂತ ಹೇಳಿದಾರಲ್ಲ. ಸೊ ಪ್ಲ್ಯಾನ್ ಡಿ ಅಂತ ಹಾಕ್ರಿ. 4 ಲ್ಯಾಕ್ ಇಂಟು 8 ಡಿವೈಡೆಡ್ ಬೈ 100 ಮಾಡಿರಿ ಎಷ್ಟು ಬರುತ್ತೆ, 32,000 ಬರುತ್ತೆ. ಓಕೆ, ಸೊ ಇದಾದ ನಂತರ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ ನಂತರ ಸೊ ಈಗ ನೆಕ್ಸ್ಟ್ ಇನ್ನೊಂದು ನೋಟ್ ನಂಬರ್ ಈಗ ನೋಡಿರೂ ನಡೀತೆ. ಸೊ ಇಲ್ಲಾಂದರೆ ಇದನ್ನ ಲಾಸ್ಟಿಗೆ ನೀವು ಸಾಲ್ವ್ ಮಾಡಿರೂ ನಡೀತೆ. ಓಕೆ, ಸೊ ಈಗ ಸಾಲ್ವ್ ಮಾಡಿ ಬಿಡೋಣ. ಒಂದು ಸ್ವಲ್ಪ ನೋಡ್ರಿ, ಇದೊಂದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಬೇಕು. ನೀವು ಈಸಿಲಿ ಸಾಲ್ವ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ರಿ ಇದನ್ನ. ಸೊ ಇಲ್ಲಿ ಏನಿದೆ ಅಂದ್ರೆ ನಮ್ಗೆ ಇವನ್ನೆಲ್ಲ ನೋಟ್ಗಳನ್ನ ಎದಕ್ಕೆ ಸಾಲ್ವ್ ಮಾಡತ್ತು ಅಂದ್ರೆ ಸೊ ನೀವೆಲ್ಲ ನೋಡಿರ್ಬೋದು ಹಿಂದಿನ ಕ್ಲಾಸಲ್ಲಿ ಪ್ರೀವಿಯಸ್ ನಾ ಈ ಕ್ಲಾಸ್ ಏನು ತೆಗೆದುಕೊಂಡಿದ್ದೀನಲ್ಲ ಸೊ ಅಲ್ಲಿ ನಿಮ್ಮ ಡೈರೆಕ್ಟಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದಲ್ಲಿರುವಂಥ ಒಂದು ಕ್ವಶನ್ ಸಾಲ್ವ್ ಮಾಡಿದ್ದೇನೆ. ಸೊ ಅಲ್ಲಿ ಇದೇ ಥರ ಪ್ರಾಬ್ಲಮ್ ಇದೆ, EPS ಮೇಲೆ ಪ್ರಾಬ್ಲಮ್ ಇದೆ. ಸೊ ಅಲ್ಲಿ ನೀವು ಅದನ್ನು ನೋಡ್ರಿ ಅಂದರೆ ನಿಮಗೆ ಈ ಪ್ರಾಬ್ಲಮ್ ಕೂಡ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ಪ್ರೆಸ್ ಬೆಲ್ ಐಕನ್ನ. ನೆಕ್ಸ್ಟ್ ಅಲ್ಲಿ ಪ್ಲೇಲಿಸ್ಟ್ಗೆ ವಿಸಿಟ್ ಆಗಿರಿ. ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಅಲ್ಲಿ ಎಲ್ಲ ಕ್ಲಾಸ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಸೊ ನೀವು ಈಸಿಲಿ ನೋಡ್ಬೋದು. ಓಕೆ, ಸೊ ಈಗ ಈಗ ನೋಡೋಣ ಇನ್ನು ನಂಬರ್ ಆಫ್ ಶೇರ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ನೋಟ್ ನಂಬರ್ 3 ಅಂತ ಹಾಕ್ರಿ. ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಸೊ ನಮ್ಗೆ ಇಕ್ವಿಟಿ ಶೇರ್ಸ್ ಎಷ್ಟು ಅದಾವ ಅನ್ನೋದು ಬೇಕು. ಓಕೆ, ಸೊ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅಂದಾಗ ಸೊ ಇಲ್ಲಿ ಫಸ್ಟಿಗೆ ನೋಡ್ರಿ ಅವ್ರ ಕ್ಯಾಪಿಟಲ್ ಅಂತ ಎಷ್ಟು ಕನ್ಸಿಡರ್ ಮಾಡ್ಬೇಕು ನಾವು. ಸೊ ಫರ್ದರ್ ಎಕ್ಸ್ಪಾನ್ಷನ್ ಮಾಡತ್ತಾರೆ ಅವಾಗ 6 ಲ್ಯಾಕ್ ಇದೆ. ಬಟ್ ಆಲ್ರೆಡಿ ಎಷ್ಟಿದೆ ಅವ್ರ ಹತ್ರ ಇಕ್ವಿಟಿ ಶೇರ್ಸ್ 10 ಲ್ಯಾಕ್ ಇದೆ. ಓಕೆ, ಸೊ ಅಂದರೆ ಅದು ಕ್ಯಾಪಿಟಲ್ ಆಯ್ತು. ನೆಕ್ಸ್ಟ್ 6 ಲ್ಯಾಕ್. ಸೊ ಟೋಟಲ್ 16 ಲ್ಯಾಕ್ ಕ್ಯಾಪಿಟಲ್ ಇದೆ ಅವ್ರ ಹತ್ರ. ಓಕೆ, ಸೊ ಏನು ಮಾಡಿರಿ ಪ್ಲ್ಯಾನ್ ಎದಾಗ 16 ಲ್ಯಾಕ್ ಅಂತ ಹಾಕಬೇಕು. ಸೊ ಇದಾದ ನಂತರ ಇಲ್ಲಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಇಲ್ಲಿ
ಆಲ್ ಇನ್ ಇಕ್ವಿಟಿ ಶೇರ್ಸ್ ಅಂತ ಕೊಟ್ಟಿದ್ದಾರೆ. ಇಕ್ವಿಟಿ ಶೇರ್ಸ್ ಅಂತ ಕೊಟ್ಟರೆ ಅಂದ್ರೆ ಇದೇನು ನೀವು ಮೈನಸ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಪ್ಲ್ಯಾನ್ ನೋಡಿದಾಗ. ಸೊ ಎಲ್ಲ ಇಕ್ವಿಟಿ ಶೇರ್ಸನ್ನು ಕನ್ಸಿಡರ್ ಮಾಡ್ತು ಅಂತ ಹೇಳಿದ್ದಾರೆ. ಸೊ ಅಂದ್ರೆ ಇಲ್ಲಿ 16 ಲ್ಯಾಕ್ ಮೇಲೆ ಏನು ಮಾಡಿರಿ, ಡಿವೈಡೆಡ್ ಬೈ 100 ಮಾಡ್ಕೋಬೇಕು. ಓಕೆ, ಸೊ ಡಿವೈಡೆಡ್ ಬೈ 100 ಎದಕ್ಕೆ ಮಾಡ್ಕೋಬೇಕಂದ್ರೆ, ಸೊ ಇಲ್ಲಿ ಹೇಳಿದಾರೆ ನೋಡ್ರಿ, ಡಿವೈಡೆಡ್ ಇಂಟು ಶೇರ್ಸ್ ಆಫ್ 100 ಈಚ್ ಅಂತ ಹೇಳಿದಾರಲ್ಲ. ಸೊ 100 ಈಚ್ ಅಂತ ಹೇಳಿದ್ರೆ ಸೊ ನೀವು ಡಿವೈಡೆಡ್ ಬೈ 100 ಮಾಡಬೇಕಿದ್ದು. ಓಕೆ, 16 ಲ್ಯಾಕ್ ಡಿವೈಡೆಡ್ ಬೈ 100 ಮಾಡಿದ್ರೆ 16,000 ಬರುತ್ತೆ. ಓಕೆ, ಸೊ ಅದೇ ಥರ ಪ್ಲ್ಯಾನ್ ಬಿ ತೆಗೆದುಕೊಂಡ್ರೆ ಸೊ ಕ್ಯಾಪಿಟಲ್ ಎಷ್ಟಿದೆ ರೀ, ಅವ್ರ ಟೋಟಲ್ ಕ್ಯಾಪಿಟಲ್ ಎಷ್ಟಾಗುತ್ತೆ, 16 ಲ್ಯಾಕ್ ರುಪೀಸ್ ಆಗುತ್ತೆ. ಓಕೆ, ಸೊ 16 ಲ್ಯಾಕ್ ರುಪೀಸ. ಸೊ ಇಲ್ಲಿ ನಾವು ನಂಬರ್ ಆಫ್ ಇಕ್ವಿಟಿ ಶೇರ್ಸನ್ನು ಅಷ್ಟೇ ಕ್ಯಾಲ್ಕುಲೇಟ್ ಮಾಡತ್ತವ್ರಿ. ಸೊ ಅವಾಗ ನಮ್ಗೆ ಪ್ರಿಫರೆನ್ಸ್ ಶೇರ್ಸ್ ಬೇಡ, ಡಿಬೆಂಚರ್ಸ್ ಬೇಡ. ಸೊ ಇನ್ನು ಯಾವುದು ನಾವು ತೆಗೆದುಕೊಳ್ಬಾರ್ದು. ಓಕೆ, ಸೊ ಆ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ 3 ಲ್ಯಾಕ್ ಇಕ್ವಿಟಿ ಶೇರ್ಸ್ ಇದೆ, ಇದನ್ನು ಬಿಟ್ಟು ಬಿಡ್ರಿ. ಸೊ ಇದರೊಳಗೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಹೇಳಿದರೆ 3 ಲ್ಯಾಕ್ ಏನು ಡಿಬೆಂಚರ್ಸ್ ಆ್ಯಡ್ ಮಾಡ್ತು ಅಂತ ಹೇಳಿದಾರಲ್ಲ. ಸೊ ಇದನ್ನು ಮೈನಸ್ ಮಾಡ್ಕೋಬೇಕು. ಓಕೆ, ಸೊ 16 ಲ್ಯಾಕ್ದಾಗ 3 ಲ್ಯಾಕ ಮೈನಸ್ ಮಾಡಿರಿ. 16 ಲ್ಯಾಕ್ ಮೈನಸ್ 3 ಲ್ಯಾಕ್ ಮಾಡಿದ್ರೆ ಅವಾಗ ಎಷ್ಟು ಬರುತ್ತೆ, 13 ಲ್ಯಾಕ್ ಬರುತ್ತೆ. ಇದಕ್ಕೂ ಕೂಡ ಡಿವೈಡೆಡ್ ಬೈ 100 ಮಾಡಬೇಕು. ಇದಕ್ಕೂ ಡಿವೈಡೆಡ್ ಬೈ 100 ಅದಕ್ಕೆ. ಸೊ ಎಲ್ಲ ಪ್ಲ್ಯಾನಿಗೂ ಕೂಡ ನೀವು ಡಿವೈಡೆಡ್ ಬೈ 100 ಮಾಡ್ರೆ ಅಂತ ಹೇಳಿದ್ದಾರೆ. ಅಂದರೆ ಡಿವೈಡೆಡ್ ಇಂಟು ಶೇರ್ಸ್ ಆಫ್ ರುಪೀಸ್ 100 ಈಚ್ ಅಂತ ಹೇಳಿದಲ್ಲ. ಸೊ ದ್ಯಾಟ್ ರೀಸನ್ ನೀವು ಏನು ಮಾಡಬೇಕು, ಡಿವೈಡೆಡ್ ಬೈ 100 ಮಾಡಿದಾಗ ಸೊ ಅಮೌಂಟ್ ಬರುತ್ತೆ 13,000 ಅಂತೇಳಿ ಬರುತ್ತೆ. ಓಕೆ, ಸೊ ನಾವು ಪ್ಲ್ಯಾನ್ ಸಿದಾಗ ತೆಗೆದುಕೊಳ್ರಿ, 16 ಲ್ಯಾಕ್ ಮತ್ತೆ ತೆಗೆದುಕೊಳ್ಬೇಕು. ಸೊ 16 ಲ್ಯಾಕ್ದಾಗ ಇಕ್ವಿಟಿ ಶೇರ್ಸ್ ಇದ್ರೆ ಅದನ್ನೇನು ಎಫೆಕ್ಟ್ ಆಗೋದಿಲ್ಲ. ಸೊ ಅದರ ಬದಲಿ ಯಾವುದೇ ಡಿಬೆಂಚರ್ಸ್ ಇರ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಇದ್ದರೆ ಅವನ್ನ ರಿಮೂವ್ ಮಾಡಬೇಕು. ಸೊ ಇಲ್ಲಿ ನೋಡ್ರಿ, ಆಲ್ ಇನ್ ಡಿಬೆಂಚರ್ಸ್. ಆಲ್ ಇನ್ ಡಿಬೆಂಚರ್ಸ್ ಅಂದ್ರೆ ಎಷ್ಟು ಡಿಬೆಂಚರ್ಸ್ ಅದಾವ್ರಿ, ಇಲ್ಲಿ 6 ಲ್ಯಾಕ್ ಡಿಬೆಂಚರ್ಸ್ ಅದಾವೆ. ಓಕೆ, ಈಗಲೇ ನಾವು ನೋಡಿದ್ದು 6 ಲ್ಯಾಕ್ ಅದಾವಲ್ಲ. ಸೊ ಅದೇನು ಮಾಡ್ರಿ, ಮೈನಸ್ 6 ಲ್ಯಾಕ್ ಮಾಡ್ಕೋಬೇಕು ನೀವು. ಸೊ 6 ಲ್ಯಾಕ್ ಮಾಡಿದಾಗ ಅಮೌಂಟ್ ಎಷ್ಟು ಬರುತ್ತೆ, 10 ಲ್ಯಾಕ್ ರುಪೀಸ್ ಬರುತ್ತೆ. ಡಿವೈಡೆಡ್ ಬೈ 100 ಮಾಡ್ಕೊರಿ. ಸೊ ಅಮೌಂಟ್ ಎಷ್ಟು ಬರುತ್ತೆ, 10,000 ಅಂತೇಳಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ಲ್ಯಾನ್ ಡಿದಾಗೂ ಕೂಡ ಏನು ಮಾಡ್ಬೇಕು ನೀವು, ಪ್ಲ್ಯಾನ್ ಡಿದಾಗ 16 ಲ್ಯಾಕ್ ಕ್ಯಾಪಿಟಲ್ ಇಟ್ಕೋಬೇಕು. ಸೊ ಇದಾದ ನಂತರ ಸೊ ಇಲ್ಲಿ ನೋಡ್ರಿ 2 ಲ್ಯಾಕ್ ಇಕ್ವಿಟಿ ಶೇರ್ಸ್ ಅಂದರೆ ನಾವು ಇದನ್ನು ತೆಗೆದುಕೊಳ್ಬಾರ್ದು. ಜಸ್ಟ್ 4 ಲ್ಯಾಕ್ ಏನು ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಇದನ್ನು ರಿಮೂವ್ ಮಾಡಬೇಕು. 4 ಲ್ಯಾಕ್ ಏನು ಪ್ರಿಫರೆನ್ಸ್ ಶೇರ್ಸ ನಾವು ಪ್ಯೂರ್ಲಿ ಇಕ್ವಿಟಿ ಶೇರ್ಸ್ ಅಷ್ಟೇ ಎಷ್ಟು ಅದಾವ ಅನ್ನೋದು ಪಾಯಿಂಟ್ ಔಟ್ ಮಾಡತ್ತು ನಾವು. ಸೊ ದ್ಯಾಟ್ ರೀಸನ್ ಏನು ಮಾಡಿರಿ, 4 ಲ್ಯಾಕ ರಿಮೂವ್ ಮಾಡಿರಿ ಇದನ್ನ. ಸೊ ಯಾಕಂದ್ರೆ 4 ಲ್ಯಾಕ್ ಯಾಕೆ ರಿಮೂವ್ ಮಾಡಿದ್ವಲ್ರಿ, ಇದು ಪ್ರಿಫರೆನ್ಸ್ ಶೇರ್ಸ್ ಇದೆ. ಸೊ ದ್ಯಾಟ್ ರೀಸನ್ ನೀವೇನು ಮಾಡಬೇಕು ಅಂದ್ರೆ ರಿಮೂವ್ ಮಾಡಬೇಕು. 16 ಲ್ಯಾಕ್ ಮೈನಸ್ 4 ಲ್ಯಾಕ್ ಮಾಡಿರಿ. ಸೊ ಅಮೌಂಟ್ ಎಷ್ಟು ಬರುತ್ತೆ, ಸೊ 12 ಲ್ಯಾಕ್ ಅಂತ ಹೇಳಿ ಬರುತ್ತೆ. ಇದಕ್ಕೂ ಕೂಡ ಡಿವೈಡೆಡ್ ಬೈ 100 ಮಾಡಿರಿ. ಸೊ ವ್ಯಾಲ್ಯೂ ಬರುತ್ತೆ ಎಷ್ಟು, 12,000. ಸೊ ಇವೆಲ್ಲ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಸೊ ಇದು ಪ್ರಾಬ್ಲಮ್ದ ಲಾಸ್ಟಿಗೆ ಬರುತ್ತೆ. ಸೊ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಮತ್ತೆ. ಓಕೆ, ಸೊ ಈ ಥರ ಜಸ್ಟ್ ನಾವು ಸಿಂಪಲ್ ಆಗಿ ಫಸ್ಟ್ನೇದ ಏನು ಮಾಡಿರಿ, ಇಂಟ್ರೆಸ್ಟ್ ಆನ್ ಡಿಬೆಂಚರನ್ನು ಕ್ಯಾಲ್ಕುಲೇಟ್ ಮಾಡ್ಕೋರಿ. ಸೆಕೆಂಡ್ ಒನ್ನ ಡಿವಿಡೆಂಡನ್ನು ಕ್ಯಾಲ್ಕುಲೇಟ್ ಮಾಡ್ಕೋರಿ. ಥರ್ಡ್ ಒನ್ನ ನಂಬರ್ ಆಫ್ ಇಕ್ವಿಟಿ ಶೇರ್ಸನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ, ಸೊ ಇಷ್ಟಾದ ನಂತರ ಈಗ ಒಂದು ಫಾರ್ಮ್ಯಾಟ್ ಹಾಕ್ರಿ. ಸೊ ಏನು ಹಾಕ್ಬೇಕಂದ್ರೆ ಕ್ಯಾಲ್ಕುಲೇಷನ್ ಆಫ್ EPS ಅಂತ ಹಾಕಬೇಕು. ಓಕೆ, ಕ್ಯಾಲ್ಕುಲೇಷನ್ ಆಫ್ EPS ಅಂದರೆ ಅರ್ನಿಂಗ್ ಪರ್ ಶೇರ್ ಅಂತ ಹಾಕ್ಬೇಕು ನೀವು. ಕ್ಯಾಲ್ಕುಲೇಷನ್ ಆಫ್ EPS. ಸೊ ಈಗ ಅರ್ನಿಂಗ್ ಪರ್ ಶೇರ್ ಅಂದಾಗ ಇಲ್ಲಿ ನಿಮ್ಗೆ ಕೇಳಿದಾರೆ ನೋಡಿ, ಫಸ್ಟ್ನೇದು ಏನು ಕೇಳಿದ್ದಾರೆ, EPS ಅನ್ನು ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳಿದ್ದಾರೆ ಈಚ್ ಪ್ಲ್ಯಾನ್ದ. ಸೊ ನಾವೇನು ಮಾಡಬೇಕು, EPS ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೊಂದು ಫಾರ್ಮ್ಯಾಟ್ ಬರುತ್ತೆ. ಈ ಥರ ಫಾರ್ಮ್ಯಾಟ್ ಮೆನ್ಷನ್ ಮಾಡಿರಿ. ಪರ್ಟಿಕ್ಯುಲರ್ಸ್ ಇಲ್ಲಿ ಪ್ಲ್ಯಾನ್ ಎಷ್ಟು ಅದಾವೆ, D ವರೆಗೆ ಅದಾವೆ. ಪ್ಲ್ಯಾನ್ A, ಪ್ಲ್ಯಾನ್ B, ಪ್ಲ್ಯಾನ್ C, ಪ್ಲ್ಯಾನ್ D. ಸ್ವಲ್ಪ ಈ ಕ್ಲಾಸ್ ಡ್ಯೂರೇಷನ್ ಜಾಸ್ತಿ ಆಗ್ಬೋದು, ಬಟ್ ಒಂದು ಸಲ ನೀವು ಕ್ಲಾಸ್ ಕೇಳಿರಿ ಅಂದರೆ ನೀವು ಆಟೋಮೆಟಿಕ್ಲಿ ಸಾಲ್ವ್ ಮಾಡ್ತೀರಿ ಪ್ರಾಬ್ಲಮನ್ನು. ಸೊ ಎಲ್ಲಿಯೂ ಸ್ಕಿಪ್ ಮಾಡಿದೆ ಹಾಗೆ ನೋಡಿರಿ, ಡೈರೆಕ್ಟಾಗಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಈಗ ಫಸ್ಟಿಗೆ ಏನು ಮಾಡಿರಿ, ಆಪ್ರೇಟಿಂಗ್ ಪ್ರಾಫಿಟ್ ಅಂತ ಬರುತ್ತೆ. ಇದಕ್ಕೆ EBIT ಅಂತಾರೆ, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಅಂತೇಳಿ. ಸೊ ಇಲ್ಲಿ ಯೂಶ್ವಲಿ ನೀವು ನೋಡ್ಬೋದು, ಇಲ್ಲಿ EBIT ಎಷ್ಟು ಕೊಟ್ಟಿದ್ದಾರೆ ನೋಡಿ ಪ್ರಾಬ್ಲಮ್ದಾಗ. ಆ್ಯಕ್ಚುಲಿ ಇನ್ನು ಸ್ಟಾರ್ಟ್ ಆಯಿತು ಪ್ರಾಬ್ಲಮ್, ಬಟ್ ನೀವು ವರ್ಕಿಂಗ್ ನೋಟ್ ಸಾಲ್ವ್ ಮಾಡಿರಿ ಅಂದರೆ ಈಸಿಲಿ ಸಾಲ್ವ್ ಮಾಡ್ತಾರೆ ನಿಮ್ಮ ಪ್ರಾಬ್ಲಮ್. ಸೊ ಇಲ್ಲಿ EBIT ಎಷ್ಟು ಕೊಟ್ಟಿದ್ದಾರೆ, 3 ಲ್ಯಾಕ್ ರುಪೀಸ್ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಸೊ ಏನು ಮಾಡಿರಿ, EBIT 3 ಲ್ಯಾಕ್. ಎಲ್ಲ ಪ್ಲ್ಯಾನ್ದಾಗ ಕೂಡ ನೀವು 3 ಲ್ಯಾಕ್ ರುಪೀಸ್, 3 ಲ್ಯಾಕ್ ರುಪೀಸ್, 3 ಲ್ಯಾಕ್ ರುಪೀಸ್, 3 ಲ್ಯಾಕ್ ರುಪೀಸನ್ನು ತೆಗೆದುಕೊಳ್ಳಬೇಕು. ಓಕೆ, ಸೊ ಇದಾದ ನಂತರ ಲೆಸ್ ಇಂಟ್ರೆಸ್ಟ್ ಮಾಡಿರಿ. ಯೂಶ್ವಲಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರಲ್ರಿ ಇಂಟ್ರೆಸ್ಟ್ ವರ್ಕಿಂಗ್ ನೋಟ್ದಾಗ ಮಾಡಿದ್ದೀರಿ ನೋಡಿರಿ ಎಷ್ಟಿದೆ ರೀ, 30,000 ಯಾವ ಪ್ಲ್ಯಾನ್ದಾಗಿದೆ ನೋಡಬೇಕು, ಪ್ಲ್ಯಾನ್ ಬಿದಾಗಿದೆ. ನೆಕ್ಸ್ಟ್ ಪ್ಲ್ಯಾನ್ ಸಿದಾಗ ರೀ 60,000 ಇದೆ. ಓಕೆ, ಸೊ ಇದನ್ನ ಮೆನ್ಷನ್ ಮಾಡಿರಿ. ಪ್ಲ್ಯಾನ್ ಬಿದಾಗ 30,000 ಮೆನ್ಷನ್ ಮಾಡಿರಿ, ಪ್ಲ್ಯಾನ್ ಸಿದಾಗ 60,000 ಮೆನ್ಷನ್ ಮಾಡಬೇಕು.
ಸೊ ಇಲ್ಲೂ ಕೂಡ ಇದೆ ನೋಡಿರಿ. ಸೊ ಇಲ್ಲೂ ಸಾಲ್ವ್ ಮಾಡ್ಬೋದು ನೀವು, ಇಲ್ಲಿ ಯಾರನ್ನೂ ಸಾಲ್ವ್ ಮಾಡ್ಬೋದು. 3 lakh into 10 divided by 100 ಮಾಡಿರಿ. ನೆಕ್ಸ್ಟ್ ಪ್ಲ್ಯಾನ್ ಸಿದಾಗ 6 lakh into 10 divided by 100 ಮಾಡಿರಿ. ಸೊ 60,000 ಬರುತ್ತೆ. ಓಕೆ, 30,000 60,000. ಸೊ ಇದಾದ ನಂತರ ಇದನ್ನ ಲೆಸ್ ಮಾಡ್ಕೊರಿ. ಸೊ ಲೆಸ್ ಮಾಡಿಬಿಡ್ರಿ. ಸೊ ಅಮೌಂಟ್ ಎಷ್ಟು ಬರುತ್ತೆ ನೋಡಿರಿ. 3 lakhದಾಗ ಏನೂ ಇಲ್ಲರಿ ಇಲ್ಲಿ. ನೆಕ್ಸ್ಟ್ ಏನೂ ಇಲ್ಲ ಅಂದ್ರೆ ಅಮೌಂಟ್ ಎಷ್ಟು ಬರುತ್ತೆ, 3 lakh ಅಂತೇಳಿ ಬರುತ್ತೆ. ಓಕೆ, ನೆಕ್ಸ್ಟ್ 3 lakhದಾಗ ಇಂಟ್ರೆಸ್ಟ್ ಎಷ್ಟಿದೆ ಇಲ್ಲಿ, 30,000 ಇದೆ. ಇನ್ನು ಇಂಟ್ರೆಸ್ಟನ್ನು ಲೆಸ್ ಮಾಡಿರಿ, 2,70,000 ಬರುತ್ತೆ. ಓಕೆ, ನೆಕ್ಸ್ಟ್ ಒಂದು ನೋಡಿ. ಇನ್ನು 3 lakhದಾಗ 60,000 ಲೆಸ್ ಮಾಡಿರಿ, ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬರುತ್ತೆ, 2,40,000 ಬರುತ್ತೆ. ಓಕೆ, ನೆಕ್ಸ್ಟ್ 3 lakhದಾಗ ಇಲ್ಲೂ ಇಂಟ್ರೆಸ್ಟ್ ಏನಿಲ್ಲ ರೀ. ಪ್ಲ್ಯಾನ್ ಡಿದಾಗ 3 lakhದಾಗ ಏನೂ ಇಲ್ಲ ಅಂದ್ರೆ ಡೈರೆಕ್ಟಾಗಿ ಇದು ಅಮೌಂಟ ಕ್ಯಾರಿ ಆಗುತ್ತೆ. ಸೊ ಅಮೌಂಟ್ ಎಷ್ಟು, 3 lakh ಅಂತೇಳಿ ಬರುತ್ತೆ. ಓಕೆ, ಸೊ ಇದಕ್ಕೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತೇಳಿ ಹೆಡ್ಡಿಂಗ್ ಕೊಡಬೇಕು, PBT ಅಂತ ಹೆಡ್ಡಿಂಗ್ ಕೊಡಬೇಕು. ಸೊ ಇದಾದ ನಂತರ ಏನು ಮಾಡಿರಿ, ಲೆಸ್ ಟ್ಯಾಕ್ಸ್ ಮಾಡಿರಿ ಆಟ್ 50% ಇದೆ. ಓಕೆ, ಸೊ ನಿಮ್ಗೆ ಆಲ್ರೆಡಿ ನಾನು ಪ್ರಾಬ್ಲಮ್ ಹೇಳುವಾಗ ಹೇಳಿದ್ದೀನಿ 50% ರೇಟ್ ಆಫ್ ಟ್ಯಾಕ್ಸ್ ಇದೆ. ಸೊ ಅದನ್ನ PBT ಮೇಲೆ ಮಾಡಬೇಕು. ಓಕೆ, ಸೊ 50% ಇದ್ರ ಮೇಲೆ ಮಾಡ್ಕೋಬೇಕು, PBT ಮೇಲೆ. ಓಕೆ, ಸೊ ಈಗ ಪ್ಲ್ಯಾನ್ ಎದಾಗ 3 lakh into 50,000. ಸೊ ಈ ಥರ ಮಾಡಬೇಕು. 3 lakh into 50 divided by 100 ಮಾಡಿದ್ರೆ ಎಷ್ಟು ಬರುತ್ತೆ, 1,50,000 ಬರುತ್ತೆ. ನೆಕ್ಸ್ಟ್ 2,70,000 into 50 divided by 100 ಮಾಡಿದ್ರೆ 1,35,000 ಬರುತ್ತೆ. ನೆಕ್ಸ್ಟ್ 2,40,000 into 50 divided by 100 ಮಾಡಿದ್ರೆ 1,20,000 ಬರುತ್ತೆ. ನೆಕ್ಸ್ಟ್ 3 lakh into 50 divided by 100 ಮಾಡಿದ್ರೆ 1,50,000 ಬರುತ್ತೆ. ಓಕೆ, ಸೊ ಇದನ್ನು ಲೆಸ್ ಮಾಡಿರಿ. ನಂತರ 3 lakhದಲ್ಲಿ ಈ 50,000 ಲೆಸ್ ಮಾಡಿರಿ, ಅಮೌಂಟ್ ಎಷ್ಟು ಬರುತ್ತೆ, 1,50,000. ನೆಕ್ಸ್ಟ್ 2,70,000ದಾಗ 1,35,000 ಲೆಸ್ ಮಾಡಿರಿ, 1,35,000. ನೆಕ್ಸ್ಟ್ 2,40,000ದಾಗ 1,20,000 ಲೆಸ್ ಮಾಡಿರಿ, 1,20,000. ನೆಕ್ಸ್ಟ್ 3 lakhದಾಗ 1,50,000 ಲೆಸ್ ಮಾಡಿರಿ, 1,50,000. ಸೊ ಇದಕ್ಕೆ ನೇಮ್ ಕೊಡಬೇಕು, ಏನಂದ್ರೆ PAT ಅಂತ ಹಾಕಬೇಕು, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಹಾಕಬೇಕು. ಲಾಸ್ಟಿಗೆ ಏನು ಮಾಡ್ರಿ ನಾ ಲೆಸ್ ಡಿವಿಡೆಂಡ್ ಮಾಡಬೇಕು. ಓಕೆ, ಸೊ ನಾವು ಪ್ಲ್ಯಾನ್ ಎತ್ತರೊಳಗೆ ಡಿವಿಡೆಂಡ್ ಇದೆ ನೋಡ್ರಿ. ಸೊ ಫಸ್ಟ್ನೇದಾಗ ಡಿವಿಡೆಂಡ್ ಇಲ್ಲರಿ, ಸೆಕೆಂಡ್ ಒನ್ದಾಗ ಡಿವಿಡೆಂಡ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಯಾರೂ ಇಲ್ಲ, ಥರ್ಡ್ ಒಂದಾಗ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇಲ್ಲ, ಫೋರ್ತ್ ಒಂದಾಗ 4 lakh ಮೇಲೆ 8% ಡಿವಿಡೆಂಡನ್ನು ಪೇ ಮಾಡಿದ್ದೇವೆ. ಸೊ ಅದನ್ನು ಕೂಡ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನೋಡ್ರಿ. ಸೊ ಡಿವಿಡೆಂಡ್ ಸೆಕೆಂಡ್ ನೋಟ್ದಾಗ ಕ್ಯಾಲ್ಕುಲೇಟ್ ಮಾಡಿದ್ದೆವು, 4 lakh into 8 divided by 100 ಮಾಡಿದಾಗ 32,000 ಅಂತೇಳಿ ಬಂದಿದೆ. ಸೊ ಇದನ್ನು ಪ್ಲ್ಯಾನ್ ಡಿದಾಗ ತೆಗೆದುಕೊಳ್ಬೇಕು. ಪ್ರಿಫರೆನ್ಸ್ ಡಿವಿಡೆಂಡ್ ಪ್ಲ್ಯಾನ್ ಡಿ 4 lakh into 8 divided by 100 ಮಾಡಿದ್ರೆ 32,000 ಪ್ಲ್ಯಾನ್ ಡಿದಾಗ ಮಾತ್ರ ತೆಗೆದುಕೊಳ್ಬೇಕು. ಓಕೆ, ಸೊ ಯಾಕೆ ನಾವು ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿದಾಗ ತೆಗೆದುಕೊಳ್ಳೋದಿಲ್ಲ ಅಂದರೆ ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ. ಸೊ ಎದಕ್ಕೆ ತೆಗೆದುಕೊಳ್ಳೋದು ಅಲ್ಲಿ ನಾವು ಮೆನ್ಷನ್ ಮಾಡೋದಿಲ್ಲ ಅಂದರೆ ಇಲ್ಲಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ದಾಗ ಪ್ರಿಫರೆನ್ಸ್ ಶೇರ್ಸ್ ಇಲ್ಲರಿ. 1ನೇ ಪ್ಲ್ಯಾನ್ದಾಗ 2ನೇ ಪ್ಲ್ಯಾನ್ದಾಗೂ ಪ್ರಿಫರೆನ್ಸ್ ಶೇರ್ಸ್ ಇಲ್ಲ, 3ನೇ ಪ್ಲ್ಯಾನ್ದಾಗೂ ಪ್ರಿಫರೆನ್ಸ್ ಶೇರ್ಸ್ ಇಲ್ಲ. ಪ್ರಿಫರೆನ್ಸ್ ಶೇರ್ಸ್ ಇರೋದು ಲಾಸ್ಟ್ನೇ ಪ್ಲ್ಯಾನ್ದಾಗ. ಸೊ ದ್ಯಾಟ್ ರೀಸನ್ ನೀವೇನು ಮಾಡಬೇಕು, ಲಾಸ್ಟಿಗೆ ಮೆನ್ಷನ್ ಮಾಡಬೇಕು 32,000. ಓಕೆ, ಸೊ ಇದಾದ ನಂತರ ಲೆಸ್ ಮಾಡ್ರೆ ಅದನ್ನು ಕೂಡ 50,000ದಾಗ 1,50,000ದಾಗ ಏನೂ ಇಲ್ಲ ಅಂದರೆ ಇಲ್ಲಿ ಡಿವಿಡೆಂಡ. ಸೊ ಅಮೌಂಟ್ ಎಷ್ಟು ಬರುತ್ತೆ, 1,50,000 ಬರುತ್ತೆ. ಸೊ ನಂತರ 35,000, ನೆಕ್ಸ್ಟ್ 1,20,000, ನೆಕ್ಸ್ಟ್ 1,50,000ದಾಗ ಮೈನಸ್ 32,000 ಮಾಡಿದ್ರೆ 1,18,000 ಬರುತ್ತೆ. ಓಕೆ, ಸೊ ಇದಕ್ಕೆ ನೇಮ್ ಏನು ಕೊಡಬೇಕು, ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಹಾಕಬೇಕು. ಓಕೆ, ಸೊ ಈ ಥರ ಪ್ರಾಬ್ಲಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಪ್ಲ್ಯಾನ್ 1ನೇದ ಇಕ್ವಿಟಿ ಶೇರ್ಸ್ ಅವೈಲೇಬಲ್ ಎಷ್ಟು ಆಯ್ತು ರೀ, ಇದು ಪ್ಲ್ಯಾನ್ 1 ರೀ 1,50,000, ಪ್ಲ್ಯಾನ್ 2ದ 1,35,000, ಪ್ಲ್ಯಾನ್ 3 ಅಂದ್ರೆ ಪ್ಲ್ಯಾನ್ ಸಿ ಅಂತ ಹೇಳ್ಬೋದು 1,20,000, ಪ್ಲ್ಯಾನ್ 4ದಾಗ 1,18,000. ಓಕೆ, ಸೊ ಇದು ನಾವು EPS ಅನ್ನು ಕ್ಯಾಲ್ಕುಲೇಟ್ ಮಾಡೋದು ಈ ಥರ ಮಾಡಬೇಕು. ಸೊ ಇನ್ನು EPS ಇದೆ ಕ್ಯಾಲ್ಕುಲೇಟ್ ಆಗಿಲ್ಲ ರೀ. ಈಗ ಎಲ್ಲಿವರೆಗೆ ಬಂದು ನಾವು, ಸೊ ಎಲ್ಲಿವರೆಗೆ ಬಂದು ಹೇಳ್ರಿ, ಜಸ್ಟ್ ಈಗ ಪ್ರಾಫಿಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಬಂದು. ಓಕೆ, ಸೊ ಇದೇ ಫಾರ್ಮ್ಯಾಟ್ದಾಗ ನೀವು ಇಲ್ಲೇ EPS ಅಂತ ತೆಗೆದುಕೊಂಡು ಅದೇ ಥರನೂ ಮಾಡ್ಬೋದು, ಹಾಗೂ ಮಾಡ್ಬೋದು. ಜಸ್ಟ್ ಹಿಂಗಾದ್ರೂ ಮೆನ್ಷನ್ ಮಾಡ್ಬೋದು ನೀವು. EPS ಅಂತ ಹಾಕ್ರಿ, ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಸೊ ಪ್ರತಿಯೊಂದು ಪ್ಲ್ಯಾನ್ದ ಇಕ್ವಿಟಿ ಶೇರ್ಸ್ ಹೋಲ್ಡರ್ಸ್ಗೆ ಅಮೌಂಟ್ ಎಷ್ಟಿದೆ ನೋಡಿರಿ. ಫಸ್ಟ್ನೇ ಪ್ಲ್ಯಾನ್ದಾಗ 1,50,000 ಇದೆ. ಏನು ಮಾಡಿರಿ, 1,50,000 ಮೆನ್ಷನ್ ಮಾಡಿರಿ, ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಬೇಕು ನೀವು. ಓಕೆ, ಒಂದು ನಿಮಿಷ, ಜಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅಂದಾಗ
ಸೊ ಇಲ್ಲಿ ಪ್ಲ್ಯಾನ್ ಎದಾಗ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಎಷ್ಟು ಅದಾರ ನೋಡ್ರಿ 16,000 ಅದಾರ. ಓಕೆ, ಸೊ ಏನು ಮಾಡ್ಬೇಕು ನೀವು 16,000 ಅಂತ ಹಾಕಬೇಕು. ಸೊ 1,50,000 ಡಿವೈಡೆಡ್ ಬೈ 16,000 ಮಾಡಿದಾಗ 9.375 ಅಂತೇಳಿ ಬರುತ್ತೆ. ಓಕೆ, ಸೊ 9,000 ಅಲ್ಲದ ಮತ್ತು 9.375 ಅಂತೇಳಿ ಬರುತ್ತೆ. ಓಕೆ, ನೆಕ್ಸ್ಟ್ ಇನ್ನು ಪ್ಲ್ಯಾನ್ ಬಿದಾಗ ನೋಡ್ರಿ, ಪ್ಲ್ಯಾನ್ ಎ ಮುಗಿತೀಗ. ಪ್ಲ್ಯಾನ್ ಬಿದಾಗ ಎಷ್ಟಿದೆ ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ 1,35,000 ಇದೆ. 1,35,000 ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಬೇಕು ನಮ್ಗೆ. ಈ ಫಾರ್ಮುಲಾ ನೆನಪಿಟ್ಬೋದು ನೀವು. ಸೊ ನಂಬರ್ ಆಫ್ ಶೇರ್ಸ ಪ್ಲ್ಯಾನ್ ಬಿದಾಗ ಎಷ್ಟಿದೆ ನೋಡ್ರಿ, ನಂಬರ್ ಆಫ್ ಶೇರ್ಸ್ ಇಲ್ಲಿ ಮಾಡಿದ್ದು ನೋಡ್ರಿ, ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದು ವರ್ಕಿಂಗ್ ನೋಟ್ ನಂಬರ್ 3ದಾಗ, ನೋಟ್ ನಂಬರ್ 3 ಅಂತೇಳಿ. ಸೊ 13,000 ಇದೆಯಲ್ಲ, ಸೊ ಈ 13,000 ಡಿವೈಡೆಡ್ ಬೈ ಮಾಡ್ಕೋಬೇಕು ನೀವು. 13,000 1,35,000 ಡಿವೈಡೆಡ್ ಬೈ 13,000 ಮಾಡಿರಿ. ಸೊ ಒಂದು ವ್ಯಾಲ್ಯೂ ಬರುತ್ತೆ 10.38 ಅಂತೇಳಿ ಬರುತ್ತೆ. ನೆಕ್ಸ್ಟ್ ಪ್ಲ್ಯಾನ್ ಡಿ ನೋಡ್ರಿ, ಪ್ಲ್ಯಾನ್ ಸಿ ನೋಡ್ರಿ. ಪ್ಲ್ಯಾನ್ ಸಿದಾಗ 1,20,000 ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಇದೆ ರೀ. 1,20,000 ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಪ್ಲ್ಯಾನ್ ಸಿದಾಗ ಇಕ್ವಿಟಿ ಶೇರ್ಸ್ ಎಷ್ಟು ಅದ ರೀ, 10,000 ಅದ. ಓಕೆ, ಸೊ ನೀವೇನು ಮಾಡಿರಿ ಅದನ್ನ 10,000 ಇಲ್ಲಿ ಮೆನ್ಷನ್ ಮಾಡಬೇಕು. 1,20,000 ಡಿವೈಡೆಡ್ ಬೈ 10,000 ಮಾಡಿದಾಗ ಸೊ ಒಂದು ವ್ಯಾಲ್ಯೂ ಬರುತ್ತೆ 12% ಅಂತ ಹೇಳಿ ಬರುತ್ತೆ, 12 ಅಂತ ಹೇಳಿ ಬರುತ್ತೆ. ಓಕೆ, ನೆಕ್ಸ್ಟ್ ಇನ್ನು ಪ್ಲ್ಯಾನ್ ಡಿ ನೋಡಿ. ಪ್ಲ್ಯಾನ್ ಡಿದಾಗ ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟೈತ್ರಿ, 1,18,000 ಇದೆ. ಸೊ ಪ್ಲ್ಯಾನ್ ಡಿ 1,18,000 ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಎಷ್ಟು ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅದಾರ ನೋಡ್ರಿ ಪ್ಲ್ಯಾನ್ ಡಿದಾಗ, ಇಲ್ಲಿ ನೋಡ್ಬೋದು ನೀವು ಎಷ್ಟು ಅದಾರ, 12,000 ಅದಾರ. ಓಕೆ, ಸೊ 12,000 ಮೆನ್ಷನ್ ಮಾಡಬೇಕು. ಓಕೆ, ಸೊ ಅವಾಗ ಕೂಡ 1,18,000 ಡಿವೈಡೆಡ್ ಬೈ 12,000 ಮಾಡಿದ್ರೆ 9.83 ಬರುತ್ತೆ. ಓಕೆ, ಸೊ ಈಗ ಲಾಸ್ಟಿಗೆ ಈಗ ಏನು ಕ್ಯಾಲ್ಕುಲೇಟ್ ಮಾಡಿದ್ರು ನಾವು ನೋಡ್ರಿ ಪ್ರಾಬ್ಲಮ್ದಾಗ EPS ಇನ್ ಈಚ್ ಪ್ಲ್ಯಾನ್ದಾಗ EPS ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಓಕೆ, ಸೊ ನೀವು ನೋಡ್ಬೋದು ಒಂದೇದು ಪ್ಲ್ಯಾನ್ ಎದಾಗ 9.375, ಪ್ಲ್ಯಾನ್ ಬಿದಾಗ 10.38, ಪ್ಲ್ಯಾನ್ ಸಿ 12, ನೆಕ್ಸ್ಟ್ ಪ್ಲ್ಯಾನ್ ಡಿ 9.83 ಅಂತ ಬರುತ್ತೆ. ಓಕೆ, ಸೊ ಈ ಥರ EPS ಆಯಿತು. ಸೊ ನೆಕ್ಸ್ಟ್ ನಮಗೇನು ಕೇಳಿದರೆ ಸಜೆಸ್ಟ್ ದ ಬೆಸ್ಟ್ ಪ್ಲ್ಯಾನ್. ಸೊ ಯಾವುದು ಬೆಸ್ಟ್ ಪ್ಲ್ಯಾನ್ ಅಂದರೆ ನೀವು ಇಲ್ಲಿ EPS ಅರ್ನಿಂಗ್ ಪರ್ ಶೇರ್ ಯಾವುದು ಜಾಸ್ತಿ ಇದೆ ನೋಡ್ರಿ, 12 ಜಾಸ್ತಿ ಇದೆಲ್ಲ, ಪ್ಲ್ಯಾನ್ ಸಿ ಜಾಸ್ತಿ ಇದೆ. ಸೊ ಇದನ್ನು ನೀವು ಮೆನ್ಷನ್ ಮಾಡಬೇಕು, ಸಜೆಷನ್ಸ್ ಅದು ಕೊಡ್ರಿ. ಪ್ಲ್ಯಾನ್ ಸಿ ಈಸ್ ರೆಕಮೆಂಡೆಡ್ ಬಿಕಾಸ್ ಯಾಕಂದರೆ ದ EPS ಈಸ್ ಹೈ ಕಂಪೇರ್ಡ್ ಟು ದ EPS ಇನ್ ಈಚ್ ಪ್ಲ್ಯಾನ್ಸ್ ಅಂತ ಹೇಳ್ಬೋದು. ಓಕೆ, ಕಂಪೇರ್ ಟು EPS ಇನ್ ದ ಈಚ್ ಪ್ಲ್ಯಾನ್ಸ್ ಅಂತ ಹೇಳ್ಬೋದು. ಎಲ್ಲ ಪ್ಲ್ಯಾನ್ದಾಗ EPS ಏನಿದೆ ಇದು ಜಾಸ್ತಿ ಇದೆ. ಯಾವುದು ಪ್ಲ್ಯಾನ್ ಜಾಸ್ತಿ ಇದೆ, ಪ್ಲ್ಯಾನ್ ಸಿ. ಸೊ ಅದಕ್ಕಾಗಿ ನಾವು ಇದನ್ನು ರೆಕಮೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು. ಸೊ ನೀವು ಇದು ಆನ್ಸರ್ ಬರೀಬೇಕು, ಮೆನ್ಷನ್ ಮಾಡಬೇಕು. 12% ಏನಿದೆಯಲ್ಲ, ಸೊ ಇಲ್ಲೆಲ್ಲ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ, ಪ್ಲ್ಯಾನ್ ಡಿ ಕಂಪೇರ್ ಮಾಡಿದ್ರೆ ಎಲ್ಲ ಪ್ಲ್ಯಾನ್ದ ಬೆಸ್ಟ್ ಪ್ಲ್ಯಾನ್ ಯಾವುದು ಅನ್ಬೋದು, ಪ್ಲ್ಯಾನ್ ಸಿ ಅನ್ಬೋದು. ಯಾಕಂದರೆ EPS ಮೋರ್ ಇದೆ, ಜಾಸ್ತಿ ಇದೆ. ಸೊ ಅದನ್ನು ಇಲ್ಲಿ ಕಮೆಂಟಾಗಿ ಬರೀಬೇಕು. ಓಕೆ, ಸೊ EPS ಜಾಸ್ತಿ ಇದೆಯಲ್ಲ, ಸೊ ಏನೇನು ಯಾವ ಥರ ಅವ್ರದ ಕಾಂಬಿನೇಷನ್ ಇದೆ ನೋಡಿರಿ. ಕ್ಯಾಪಿಟಲ್ದಾಗ ಪ್ಲ್ಯಾನ್ ಸಿ ಅಂದರೆ ಆಲ್ ಡಿಬೆಂಚರ್ಸ್ ಕ್ಯಾರಿಂಗ್ 10% ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ಓಕೆ, ಸಪೋಸ್ ಒಂದೊಂದು ಪ್ಲ್ಯಾನ್ದಾಗ ಒಂದೊಂದು ಈಗ ಇಕ್ವಿಟಿ ಶೇರ್ಸು ಜಾಸ್ತಿ ಇದ್ದರೆ ಅದು ವರ್ಕೌಟ್ ಆಗ್ಬೋದು, ಡಿಪೆಂಡ್ ಅಪಾನ್ ದ ಪ್ರಾಬ್ಲಮ್. ಸೊ ಯಾವ ಥರ ಪ್ರಾಬ್ಲಮ್ ಇರುತ್ತಲ್ಲ, ಪ್ರಾಬ್ಲಮ್ ವ್ಯಾಲ್ಯೂ ಇರುತ್ತಲ್ಲ, ಸೊ ಅದ್ರ ಮೇಲೆ EPS ಡಿಪೆಂಡ್ ಇರುತ್ತೆ. ಓಕೆ, ಸೊ ನೀವೆಲ್ಲ ಇದನ್ನ ನೀಟಾಗಿ ಇದೊಂದು ಕ್ಲಾಸ ನೋಡಿರಿ. ನೆಕ್ಸ್ಟ್ ಒನ್ನ ಜಸ್ಟ್ ನೋಟ್ ಮಾಡ್ಕೋತ ಹೋಗ್ರಿ ನಿಮ್ಮ ಬುಕ್ಸ್ದಲ್ಲಿ. ಸೊ ನಿಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ನಿಮ್ಮ ಕ್ಲಾಸ್ ಲೈಕ್ ಆಗಿತ್ತಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗೂ ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್.